ಆದಮೇಲೆ ದೇವರು ನನಗೆ ಆರೋಗ್ಯ ಕೊಟ್ಟರೆ ಆವಾಗ ಬಂದು ಮಾತಾಡೋದು ತೀರ್ಮಾನ. ಕಡೆಗೆ ಇನ್ನೊಂದು ಬದಿಯಲ್ಲಿ ನನಗೆ ಶಂಕೆ ಬಂತು, ಸರಿ ಆಗದೆ ಇದ್ದರೆ ಒಂದು ಅವಕಾಶವನ್ನೇ ನಾನು ಕಳ್ಕೊಳ್ಬೇಕಾಗ್ತದೆ ಎಂಬ ದೃಷ್ಟಿಯಿಂದ ಮನೆಯವರು ಒಪ್ಪಿದ್ರು ಕೂಡ ಬಂದಿದ್ದೇನೆ. ತುಂಬ ಸಂತೋಷ ಆಗಿದೆ. ಈಗ ನಾನು ಮಾತಾಡಲಿಕ್ಕೆ ಏನು ವಿಷಯ ಇಲ್ಲ. ಪವನ್ ಕಿರಣ್ ಕೆರೆ ಅವರು ನಮ್ಮ ಸಂಬಂಧ ಅವರು ಹೇಳಿ ಆಯಿತು. ಅಮರನಾಥ್ ಶೆಟ್ಟಿ ಮೇಳ, ನಾನು ಈ ಮೇಳವನ್ನು ಕೇಳಲೇ ಇಲ್ಲ. ಬೇರೆ ಬೇರೆ ಕಾರಣಾಂತರಗಳಿಂದ ಮೂರು ಮನೆಯವರು ಇಲ್ಲಿರುವುದು ಯಾರು ಕೇಳಿದ್ರೆ ಎಲ್ಲ ಕೇಳಿದರೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ. ನಾವು ಅವರು ಒಟ್ಟಿಗೆ ಇದ್ದವರು, ಇವುಗಳು ಒಟ್ಟಿಗೆ ಇದ್ದೇವೆ. ಈ ಪ್ರಾಯಶಃ ಒಂದಿನ ಸರ್ವೋತ್ತಮರಾಗಲಿ, ಶ್ರೀನಿವಾಸ ಶೆಟ್ಟಿ ಆಗಲಿ, ಪ್ರಭಾಕರ್ ಶೆಟ್ಟಿ ಆಗಲಿ, ರಾಮಶ್ರೀ ಎಲ್ಲ ನಮ್ಗೆ ಬೇಕಾದವರೇ ಇದ್ದರು. ಎಲ್ಲ ಬೇಕಾದರೂ ಇರುವಾಗ ಅದೆಲ್ಲ ನಮ್ಮ ಜಾತಿಯವರು. ಮತ್ತೆ ಈ ರಗಳೆ ವ್ಯಾಪಾರ ಮೇಳ ನಡೆಸೋ ಸೂತ್ರ ಅಂದರೆ ಹೆಚ್ಚುಕಡಿಮೆ ಅದರಿಂದ ಬ್ಯಾಡ ಅನಿಸಿತ್ತು ನನಗೆ. ಇಲ್ಲಿ ಯಾವಾಗಲೇ ಹಾಲಾಡಿ ಮೇಳ ನಾನು ಉಳಿಸ್ಕೊಳ್ಬಹುದಿತ್ತು. ಅಮರಣ್ಣ ತಾರ ನನಗೆ ಭಾಳ ಪ್ರೀತಿ. ಅದೇನೋ ಒಂದು ಘಟನೆಯಲ್ಲಿ ಕಿಶನ್ ಹೆಡ್ ಬಿಡೋ ತೀರ್ಮಾನ ಮಾಡಿದ್ರು ಮೇಳ. ಅದಾಗಿ ನನ್ನ ಕೈಗೆ ಬಂತು. 13 ವರ್ಷ ನಡೆದಿದೆ ಮೇಳ. ಇಲ್ಲಿ ಹಾಲಾಡಿಗೆ ಏನಾಗಿದೆ ಅಂತ ಹೇಳಿದರೆ, ಕ್ಷೇತ್ರ ದೊಡ್ಡದು, ಹರಕೆ ಆಟಗಳ ಸಂಖ್ಯೆ ಕಡಿಮೆ. ಈಗಲೂ ಪ್ರಸ್ತುತ ಈ ಮಟ್ಟಕ್ಕೆ ಹೋಗಿದೆಯಲ್ಲ, ಹರಕೆ ಆಟ ಕಡಿಮೆ ಉಂಟು ಈಗ. ಇನ್ನು ಬಿಡಿ, ನಮ್ಮ ಕೈ ಮಿಕ್ಕಿ ಹೋಗಿದೆ. ಇನ್ನು ಹರಕೆ ಯಾವುದು, ಬೇರೆ ಆಟ ಯಾವುದು ಎಂದು ನಾವು ಗುರುತಿಸಲಾಗದಂಥ ಪರಿಸ್ಥಿತಿ ನಿರ್ಮಾಣ. ಅಮ್ಮನಾಶೆ ಅವನ ಅಣ್ಣ ತಾರನಿಗೆ ನಾನು ನೀನಂತ ಹೇಳೋದು. ಇವ ಅವನಿಂದ ಧರ್ಮದರ್ಶಿಗಳಲ್ಲ, ನೀವಂತ ಹೇಳಬೇಕಲ್ಲ, ಸಾಮಾಜಿಕ ಬದ್ಧತೆ ಉಂಟಲ್ಲ. ಅವನಿಗೆ ಒಂದೇ ನನ್ನ ಹತ್ರ ಕೇಳಿದ್ದಾನೆ. ಯಕ್ಷಗಾನದ ಭಾಳ ಆಸಕ್ತಿ ಮತ್ತು ಕಲಾವಿದರ ಪರಿಚಯ ಎಲ್ಲ ಉಂಟು ಅವನಿಗೆ. ಅವನು ಉಂಟಂತ ಹೇಳಿ ನನಗೆ ಗೊತ್ತಾದ ಇಲ್ಲಿ ಬಂದ ಮೇಲೆ ಮೇಳ ಒಂದು ಒಳ್ಳೇದು ಮಾಡಬೇಕು. ನೀವು ಹಣದ ಪ್ರಶ್ನೆ ಇಲ್ಲ, ದೇವಸ್ಥಾನಕ್ಕೆ ಒಂದು ಗೌರವಕ್ಕೆ ಧನ ಏನಾದರೂ ಕೊಟ್ಟರೆ ಆಯಿತು ಅಂತ ಹೇಳೋ ಪ್ರಶ್ನೆ. ಮತ್ತು ಇವರು ನಮ್ಮ ಪವನ್ ಹೇಳಿದಾಗೆ ಏನೋ ಸಣ್ಣ ಪುಟ್ಟ ಆದರೆ ಕಲಾವಿದ ಈಗ ಇಲ್ಲ, ಸ್ವಲ್ಪ ಕೊಡ್ತದೆ ಚಟ ಇದ್ದವರು ಇದ್ದಿದ್ದರೆ ರಗಡೆ ಕೇಸ್ ಅಂದಲ್ಲಿ ನೋಟ್ ಮಾಡಿ. ಅವನು ಬೆಳಿಗ್ಗೆ ಫೋನ್ ಬರ್ತದೆ ನನಗೆ, ಕರ್ನಾಟಕದ ಮೇಲೆ ನಾವು ಮುರುಘಾಮೆಯಿಂದ ಚೌಕಿ ಯಾವ ಸತ್ತನ್ನು ಮರೆ ಕೊಡ್ತೀನಿ, ನೀನು ಹೋಗಿದ್ದೆ ಆಟಕ್ಕೆ ಮರೆ ಕಡಿಮೆ. ಬೆಳಿಗ್ಗೆ ನಾನು ಅವನು ಕರೆದು ಲೆಫ್ಟ್ ರೈಟ್ ಮಾಡ್ತಿದ್ದೆ. ನಾನು ಈಗ ನೀವು ನಂಬಲಿಕ್ಕಿಲ್ಲ, ಮೊನ್ನೆ ರವಿಕುಮಾರ್ ಅಂದರೆ ಸಿಗಂದೂರು ಮೇಳದ ಕಾರ್ಯದರ್ಶಿಗಳು ರಾಮಪ್ಪನವರು, ಅವ್ರ ತಂದೆ, ಅವರಲ್ಲಿ ಹೋಗಿದ್ದೆ ನಾನು. ಮೊನ್ನೆ ಮೇಳ ಮರಬೇಕಂತ ಹೋಗಿದ್ದೆ ನಾನು. ಅವರು ಆಟ ನೋಡೋದು ಕಡಿಮೆ ಅಂತೆ, ಅವರು ಘಟ್ಟದಲ್ಲಿ ಆಟಕ್ಕೆ ಹೋಗಿದ್ರಂತೆ. ಎಂತ ಮರ ನಿಮ್ಮ ಹಾಲಾಡಿ ಮೇಳ, ಹಾಲಾಡಿ ಮೇಳದಾಗ ಸಿಗಂದೂರು ಮೇಳ ಮಾಡಬೇಕು ನೀವು. ಎಷ್ಟು ಹೊಂದಾಣಿಕೆ ಅಲ್ಲಿ. ನಿಮ್ಮ ನಮ್ಮ ಮೇಳ ಅಂದರೆ ಸಿಗಂದೂರು ಮೇಳ. ಇವರು ರಾಜಕೀಯ ಮಾತಾಡೋದಿಲ್ಲಿ, ಕಲಾವಿದರು ಎದುರೇಳೋದು, ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತ ನಾನು ಹೇಳ್ತಿದ್ದರು. ಹಾಲಾಡಿ ಮೇಳವನ್ನು ಗಮನಿಸಿದ್ದಾರೆ. ನಿನ್ನೆ ಬೆಳಿಗ್ಗೆ ಪೆರಡೂರು ಮೇಳದ ಮುಖ್ಯ ಕಲಾವಿದರು ಮೀಟಿಂಗ್ ಇದ್ದಿದ್ದು. ಏರ್ಕೋಡು ಶಂಕರಹಳ್ಳಿ ಜನಸಾಜವರ ಶಂಕರಹಳ್ಳಿ ಹೇಳಿದ್ದಾರೆ, ಯಜಮಾನ್ರೆ ಅವ್ರಿಗೆ ಎಲ್ಲತ್ರ ಆಯಿತು, ನಮಗೆ ಸ್ಪರ್ಧೆ ಮಾರು ಬೇರೆ ಯಾರೆಲ್ಲ ಮಾರ್ರೆ, ನಮ್ಮ ಹಾಲಾಡಿ ಮೇಳದ ಸ್ಪರ್ಧೆ ಆಯಿತು. ಈಗ ಪ್ರಸಂಗರ್ತರು ಪವನ್ ಕಿರಣ್ 3 ಮೇಳಕ್ಕೆ ಪ್ರಸಂಗ ಕೊಟ್ಟರು. ಸ್ವಲ್ಪ ಕಳೆದರು, ಸ್ವಲ್ಪ ಹಿನ್ನಡೆ ಅಂದರೆ ಅವ್ರ ಪ್ರಸಂಗದಿಂದ ಹಿನ್ನಡೆ, ಕಲಾವಿದರ ಕೊರತೆ ಉಂಟಾಗಿ ಕಳೆದ ವರ್ಷ ನನ್ನ ಕೈಗೆ ಬರ್ತದೆ. ಪವನ್ ನೀವು ಒಂದು ಹಾಲಾಡಿ ಮೇಳ ಕೈ ಮಾಡಿ ಪೆರಡೂರು ಮಕ್ಳಿಗೊಂದನ್ನು ಕೊಡಬಹುದಲ್ಲ. ಇಲ್ಲ ಇಲ್ಲ, ಹಾಲಾಡಿ ಕೈ ಮಾಡಲಿಕ್ಕೆ ಆಗುದಿಲ್ಲ, ಅದರ ದೋಸೆ ಬೇರೆ ಮಾಡಿ ಅಂತ ಹೇಳಿದ್ರು. ಇದೇ ಶಬ್ದ ಹೇಳಿದ್ದು, ದೋಸೆ ಬೇರೆ ಮಾಡಿ ಅಂತ ದೋಸೆ ಕೇಳಲಿಕ್ಕೆ ಹೋಗಲಿಲ್ಲ. ಹಾಲಾಡಿ ಮೇಳದ ಬಗ್ಗೆ ಅತೀವಾದ ಒಂದು ಆಸಕ್ತಿ ಇದೆ, ಮತ್ತು ಮುಟ್ಲಿಕ್ಕೆ ಹೋಗಲಿಲ್ಲ ನಾನು. ಕಡೆಗೆ ನನ್ನ ಮೀಟಿಂಗಲ್ಲಿ ನೀವು ಹೇಳಿದ್ರೆ ಸುಳ್ಳು ಹೇಳಿದ್ದೇವೆ. ಈಗ 1 ವರ್ಷ ಬರೋ ವರ್ಷ ಪವನ್ನ
ಹಾರಾಡಿ ಮೇಳ ಪ್ರಸಂಗವನ್ನು ಕೈದು ಮಾಡ್ತೇನೆ ನಾನು. ಈ ವರ್ಷ ಎಲ್ಲ ನಿಮಗೆ ಗೆದ್ದು ಕೊಡಿ ನನಗೆ ಅಂತ ಕಡೆ ಪವರ್ ಈಜಿಗೆ ಅಂತ ಹೇಳಿದ್ರು. ಸುಳ್ಳು ಹೇಳಿದ್ ಮಾರಿ ನಾನು ನಮ್ಮನೆ ಒಟ್ಟ ದುಡಿಬೇಕಲ್ಲ ಈ ವರ್ಷ. ಹಾಗೆ ಪವರ್ನ ಬಗ್ಗೆ ನಿಮ್ಗೆ ಯಾರಿಗೆ ನಾನು ಹೇಳಬೇಕಿಲ್ಲ, ಕುಂದಾಪುರದಲ್ಲಿ ಹೇಳಿ ಆಗಿದೆ. ಪ್ರಸಂಗಕರ್ತರಾದ ಭಾಷಣಗಾರರು, ತಾಳ್ಮಂದಿ ಅರ್ಥಧಾರಿಗಳು, ವಿಮರ್ಶಕರು ಮತ್ತು ಬಹಳ ಆತ್ಮೀಯತೆ ನಿಮ್ಮ ಮನೆಯಲ್ಲಾಗಲಿ ನಮ್ಮ ಮನೆಯಲ್ಲಾಗಲಿ ಗಂಡ ಹೆಂಡತಿ ಅಪ್ಪ ಮಗನಿಗಾದರೂ ವೈಮನಸ್ಸುಗಳು ಬರ್ತದೆ. ಕಲಾವಿದರಿಗೆ ಅಭಿಮಾನಿ ಕೆಲವರಿಗೆ ಬರ್ತದೆ, ನನ್ನಲ್ಲಿ ಕಡಿಮೆ. ಅವರಿಗೂ ಯಾವತ್ತು ಪ್ರಸಂಗ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನವರಿಗೆ ನಮ್ಮ ಬಾಂಧವ್ಯ ಅಷ್ಟು ಚಂದ. ಒಂದು ಮಾತು ನಾನು ಅವ್ರಿಗೆ ಹೇಳ್ತಿಲ್ಲ, ಏನಾದ್ರು ಸಲಹೆ ಸೂಚನೆ ಕೇಳಿದರೆ ಫೋನ್ ಬರ್ತೇನೆ. ಹಾಗೆ ನಿಮ್ಮ ತಾಳ್ಮೆ ಆಟ ನೋಡ ನಮ್ಮ ಭಾಷಣ ಕೇಳಿ ಬಂದದ್ದು ನನಗೆ ಗೊತ್ತುಂಟು. ಯಾರ ಭಾಷಣ ಕೇಳಿ ನೀವು ಯಾರು ಬಂದದ್ದು ಅಲ್ಲ, ಬಂದರೆ ಪಕ್ಷಿ ಕಟ್ಕೊಂಡು ಬಂದ. ಕೊನೆಯಲ್ಲಿ ನನ್ನ ಭಾಷಣಕ್ಕೆ ಇಲ್ಲಿವರೆಗೆ ವಿಸಿಲ್ ಓಡಿಸ್ಕೊಂಡದ್ದಿಲ್ಲ ನಾನು. ಕಾರಣ ಎಂತ ಗೊತ್ತುಂಟ, ನಾನು ಮಾತಾಡೋದೇ ಕಡಿಮೆ, ವಿಸಿಲ್ ಮಾಡಿದ್ರೆ ನಿಲ್ಲಿಸಿ ಬಿಡ್ತೇನೆ ನನ್ನಲ್ಲಿ ಭಾಷಣ. ನನ್ನ ಕುಂದಾಪುರದಲ್ಲಿ ಹಾಗಾಗಿ ನಮ್ಮ ಗಜೇಂದ್ರ ಅವರಿದ್ದ ನಾನು ನಿಲ್ಲಿಸ್ಬೇಕಲ್ಲ, ಮುಂದುವರಿಸಿ ನೀವು ನಿಲ್ಲಿಸಿ ವಿಸಿಲ್ ಮಾಡ್ತಿದ್ದಲ್ಲ ಅಂತ ಹೇಳಿದ್ರು. ಆಗ ಆದರೂ ಇನ್ನೊಂದು ದೇವರು ನಡೆಸಿದ್ರೆ ಯಾರಾಡಿ ಮೇಳ ಈಗ ನಡೀತದೆ, ಮುಂದೆ ಕಾರ್ಯಕ್ರಮಗಳು ಆಗ್ತದೆ. ಕಾರ್ಯಕ್ರಮ ಮನಸ್ಸಿನಲ್ಲಿ ಬೇರೆಲ್ಲ ತುಂಬ ಹೇಳಲಿಕ್ಕೆ ಇದೆ ನನಗೆ. ಆ ಸಂದರ್ಭ ಒಂದು ಹೇಳ್ತೇನೆ, ನಿಮ್ಮ ಆಟ ನೋಡುವ ತುಡಿತಕ್ಕೆ ನಾನು ಮತ್ತೆ ಹೆಚ್ಚಿಗೆ ಮುಂದುವರಿಸುವುದು ನಿಮ್ಮೆಲ್ಲರಿಗೂ ಸನ್ಮಾನವನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮತ್ತೆ ಇವರು ಮಾತಾಡಿದ ನಾನು